ಏನ್ ಅನ್ಸ್ತಾ ಇದೆ ನಿಮ್ಗೆ ಇದು ಸೊಪ್ಪುಗಳನ್ನ ಬೆಳೆಯೋದ್ರಿಂದ ಲಾಭ ಇದೆ ಅಂತ ಅನ್ಸುತ್ತಾ? ನಮ್ಗೆ ಆರಾಮ ಮೇಡಮ್, ಹಾ. ಆರೋಗ್ಯಕ್ಕೆ ಹೌದೌದು ಪ್ರಾಬ್ಲಮ್ ಇಲ್ಲ, ಹೌದು ಮನುಷ್ಯನ್ಗೆ ಆಯಾಸ ಇಲ್ಲ, ಹೌದು ಚಿಕ್ಕದಾಗಿ ಚೆಲ್ಕೊಂಡು ಹಾ. ಆರಾಮಾಗಿ ಸೇಲ್ Risk ಇಲ್ದೆ ಮಾಡ್ಕೊಂಡು ರಿಸ್ಕ್ ಮಾಡ್ಕೋಬಹುದು. ಇಲ್ದಿರೆ ಹ್ಮ್. ಪ್ರಾಬ್ಲಮ್ ಇಲ್ಲ. ಆಮೇಲೆ ಮಿನಿಮಮ್ ಗ್ಯಾರಂಟಿ ಸಿಗುತ್ತೆ. ಗ್ಯಾರಂಟಿ ನೀವು 5,000 ಬಂಡವಾಳ ಇದ್ರೆ ಸಾಕು ಅಂತ ಸಾಕು ಹೇಳಿದ್ರಿ. ಸಾಕು ಸಾಕು ಎಷ್ಟು ಆದಾಯ ಪಡಿಬಹುದು? ಸಾಕು, ಒಂದು 50,000 ಮಾಡ್ಬೋದು. 20 ದಿನ 25 ದಿನಕ್ಕೆ 50,000 ಮಾಡ್ಬೋದು. ಮಾಡ್ಬೋದು. ವಾವ್, ಸೂಪರ್. 2 ತಿಂಗಳು 3 ಹೌದು, ತಿಂಗಳು ಹೌದು. ಕಾಯೋ ಬದಲು ಹೌದು ಸೊಪ್ಪು 20 ದಿನ 25 ದಿನದಲ್ಲಿ ಕೊಯ್ಲು ಬರುತ್ತೆ. ಹೌದು ನೀವೇ ಹೇಳ್ದಾಗೆ ಕಳೆ ಖರ್ಚು ಇಲ್ಲ, ಏನಿಲ್ಲ ಲೇಬರ್ ಖರ್ಚು ಇಲ್ಲ, ಏನಿಲ್ಲ, ದಿನದಲ್ಲಿ ಕೂಲಿ ಕೆಲಸ ಇಲ್ಲ. ಇಲ್ಲ. ಮೇನು ಹ್ಮ್. ನಮ್ಗೆ ಆದಾಯ ಒಳ್ಳೇದು. ಯಾಕೆಂದ್ರೆ ಎಲ್ಲ ಪ್ರತಿಯೊಬ್ರು ಈಗ ಯೂಸ್ ಮಾಡೋದು ಸೊಪ್ಪು ಹೌದು, ಆರೋಗ್ಯಕ್ಕೂ ಅಷ್ಟೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಒಳ್ಳೇದು. ಪ್ರತಿಯೊಬ್ರು ಬಳಸ್ತಾರೆ. ಅದರಿಂದ ನಮ್ಗೆ ಸೇಲ್ ಚೆನ್ನಾಗುತ್ತೆ. ಇದು ಲೋಕಲ್ ಅಲ್ಲೇ ನಮ್ಗೇನ್ ಲಾಸ್ ಇಲ್ಲ. ಅಂದ್ರೆ ಇಲ್ಲಿರೋ ಲೋಕಲ್ ವೆಂಡರ್ಸ್ ಗೆ ಯಾವ ತರ ಗೊತ್ತಾಗುತ್ತೆ ನೀವು ಸೊಪ್ಪು ಹಾಕಿದೀರಾ, ಬೆಳ್ದಿದ್ದೀರಾ? ನಾವು ಶಾಶ್ವತವಾಗಿ ಚೆಲ್ತಾ ಇದೀವಲ್ಲ ಮೇಡಮ್, ಮೊದ್ಲಿಂದ? 15 ವರ್ಷದಿಂದ ಹಾ. ಎಲ್ಲ ಈ ನಮ್ಮ 2 ಡಿಸ್ಟಿಕ್ ಅಲ್ಲಿ ಎಲ್ಲ ಗೊತ್ತು. ಹೆಚ್ಚು ಕಮ್ಮಿ ಒಂದು ಹೌದಾ? 20 ಕಿಲೋಮೀಟರ್ ಅಲ್ಲಿ ಹಾ. ಎಲ್ರಿಗೂ ಗೊತ್ತು. ನೀವು ಇಷ್ಟು ವರ್ಷದಿಂದ ಸೊಪ್ಪು ಬೆಳಿತಿದ್ದೀರಾ, ಅವ್ರ ಹತ್ರ ಬಂದು ಯಾವಾಗ ಹೋದ್ರುನು ಸೊಪ್ಪು ಸಿಗುತ್ತೆ ನಮ್ಗೆ ಅಂತ. ಶಾಶ್ವತ. ಮತ್ತೆ ತಿಂಗಳಲ್ಲಿ ಖಾಲಿ ನೀರೆಲ್ಲ ತೋಟದಲ್ಲಿ ಹಿರೇ ಇರುತ್ತೆ, ಗಣೇಶಪ್ಪನ ತೋಟದಲ್ಲಿ ಅಂತೇಳಿ ಎಲ್ರಿಗೂ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚಿನ ಲಾಭ ಪಡೆಯಬಹುದಾದಂತಹ ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಮತ್ತೆ ಚಿಲಕವರೆ ಸೊಪ್ಪನ್ನ ಹೇಗೆ ಬೆಳಿತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ರೈತರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು, ಮತ್ತೆ ಇದು ಯಾವ ಊರು, ನೀವು ಏನ್ ಬೆಳಿತಿದ್ದೀರಾ ಅನ್ನೋದನ್ನ ನಮ್ಮ ಸ್ನೇಹಿತರಿಗೆ ಪರಿಚಯ ಮಾಡ್ಕೊಡಿ. ಓಕೆ ಮೇಡಮ್, ಹೇಳ್ತೀನಿ. ಇದು ನಮ್ದು ಬಂದು ಹನುಮಂತಪುರ, ಹಾ. ಹೊಸಕೋಟೆ ತಾಲೂಕು ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬರುತ್ತೆ. ಹೌದು. ನೀವು ಎಷ್ಟು ವರ್ಷದಿಂದ ವ್ಯವಸಾಯ ನಾವು ಮಾಡ್ತಿದ್ದೀರಾ? ಇದು ನಮ್ ತಾತನವ್ರು ನಮ್ಮ ಅಪ್ಪನವ್ರು ಎಲ್ಲ ಇದೆ ಮೂಲತಃ ವ್ಯವಸಾಯ. ರೈತಾಪಿ ರೈತಾಪಿ. ಕುಟುಂಬದವ್ರು. ಹೌದು ಹೌದು. ನೀವು ಸೊಪ್ಪು ಬೆಳಿತೀರಾ ಇಲ್ಲ ಬೇರೆ ಏನಾದ್ರು ತರಕಾರಿ ಏನಾದ್ರು? ಎಲ್ಲ ಬೆಳಿತಾ ಇದ್ವಿ. ಈಗ ಮೋಸ್ಟ್ಲಿ ಯಾರನಿಂದ ಆಗದಿದ್ರಕ್ಕೆ ಬರೀ ಸೊಪ್ಪು ಮಾತ್ರ ಬೆಳಿತಾ ಸೊಪ್ಪುಗಳು ಇದ್ವಿ. ಅಂದ್ರೆ ಈಸಿಯಾಗಿ ಬೆಳ್ಕೊಂಡು ಬೆಳಿತಾ ಇದೀವಿ ಮಾಡ್ಬೋದು. ಅಷ್ಟೇ. ಹೌದು. ಬಂಡವಾಳ ಎಲ್ಲ ಕಮ್ಮಿ ಕಮ್ಮಿ, ಬಂಡವಾಳ, ಲಾಭ ಜಾಸ್ತಿ. ಬೇಗ ಬರ್ತೈತೆ. ತಿಂಗಳಿಗೆಲ್ಲ ಬೆಳೆ ಇದು. ಹೌದೌದು. ಅದರಿಂದ ಹಾ. ಇದೇ ನಾವು ಇದನ್ನೇ ಆಯ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಮಾಡ್ಕೊಂಡಿದ್ದೀರಾ? ಇದೀವಿ. ಹಾ, ಹಾ. ಸರಿ. ಸೊಪ್ಪುಗಳು ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ? ನಾವು 15 ವರ್ಷದಿಂದ ಸೊಪ್ಪು ಬೆಳಿತಾ ಇದೀವಿ. 15 ವರ್ಷದಿಂದ ಹೌದು ಸತತವಾಗಿ ಹೌದು. ಸೊಪ್ಪುಗಳು ಬೆಳಿತಾನೆ ಬರೀ ಇದ್ದೀರಾ? 15 ವರ್ಷದಿಂದ ಬರೀ ಸೊಪ್ಪೇನೆ ಬೆಳಿತಾ. ಅಣ್ಣ, ನಾನು ಈಗ ನೋಡ್ತಾ ಇದ್ದೀನಿ, ನೀವು ಸೊಪ್ಪುಗಳೆಲ್ಲ ಒಂದೊಂದು ಇಷ್ಟಿಷ್ಟು ಗುಂಟೆಗೆ ಅಂತ ಹಾಕಿದ್ದೀರಾ. ಯಾವ್ಯಾವ ಸೊಪ್ಪು ಹಾಕಿದ್ದೀರಾ? ಇಲ್ಲಿ ಸಿಲ್ಕಿಡಿ, ಪಾಲಕ್ಕಿ ಮತ್ತೆ ದಂಟು, ಹಾ. ಮೆಂತ್ಯ ಹಾ. ಹಾಕಿದ್ದೀವಿ ಮೇಡಮ್. ಯಾವ ರೀತಿ ಎಷ್ಟೆಷ್ಟು ಗುಂಟೆ ಯಾವ ತರ ಎಲ್ಲ ಒಂದೊಂದ್ 2 ಗುಂಟೆ ಎಲ್ಲ ಐಟಮ್ ಹಾಕಿರ್ತೀವಿ. 2 ಗುಂಟೆಗೆ ಒಂದೊಂದು ಸೊಪ್ಪು ಈ ತರ ಅಂತ ಹಾಕಿದ್ದಾರೆ. ಯಾಕೆ ಈ ತರ ಪ್ಲಾನ್? ಯಾಕೆ ಅಂದ್ರೆ ಜಾಸ್ತಿ ಹಾಕಿದ್ರೆ ಓಡಲ್ವಲ್ಲ, ಅದಕ್ಕೆ ಒಂದು ಚಿಕ್ಕದ ಹಾಕೊಂಡ್ರೆ ಅವ್ರು ಕಿತ್ಕೊಂಡು ಮಾರಕ್ಕೆ ಎಲ್ಲ ಈಸಿ ಆಗುತ್ತೆ ಅಂತ. ನಮಗೂ ಈಸಿನೇ. ಹೌದು. ನೀರ್ ಬಿಡಕ್ಕೆ ನೀರು ಮೇಂಟೈನ್ ಆಗ್ಬೇಕಲ್ಲ, ಅದರಿಂದ ಅದು ಈಸಿನೇ. ಅದಕ್ಕೆ ನಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗ ಹಾಕಿದ್ರೆ. ಅಣ್ಣ, ಈಗ ನೀವು 1 ಎಕರೆನಲ್ಲಿ ಎಲ್ಲಾ ರೀತಿಯ ಸೊಪ್ಪುಗಳನ್ನ ಬೆಳಿತೀವಿ ಅಂತ ಹೇಳಿದ್ರಿ. ಈಗ ಪಾಲಕ್ಕು, ದಂಟು ಮತ್ತೆ ಚಿಲ್ಕವರೆ, ಪುದೀನ ಎಲ್ಲ ಹಾಕಿದ್ದೀರಾ. ಈ ಎಲ್ಲಾ ಸೊಪ್ಪುಗಳನ್ನ ಹಾಕೋದಿಕ್ಕೆ ನಿಮ್ಗೆ ಎಷ್ಟು ಖರ್ಚಾಯ್ತು, ಉಳುಮೆಗೆ ಎಷ್ಟು ಖರ್ಚಾಯ್ತು, ಗೊಬ್ಬರಕ್ಕೆ ಎಷ್ಟಾಯ್ತು, ಮತ್ತೆ ಬೀಜಕ್ಕೆ ಎಷ್ಟಾಯ್ತು ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಮೇಡಮ್, ಉಳ್ಳಕ್ಕೆ ಒಂದ್ 5,000 ಆಗುತ್ತೆ. ಒಂದ್ಸರಿ ಬೆಳೆ ಇಟ್ಟು ಕಿತ್ತು ಉಳ್ಬೇಕಂದ್ರೆ 5,000 ಖರ್ಚಾಗುತ್ತೆ. ಮತ್ತೆ ಗೊಬ್ಬರ, ಬೀಜ ಎಲ್ಲಾನು ಒಂದ್ 5,000 ರೂಪಾಯಿ ಖರ್ಚು ಬರ್ತೈತೆ. ಅಂದ್ರೆ ಕಡಿಮೆ ಬಂಡವಾಳ ಹೆಚ್ಚಿನ ಲಾಭ. ಯಾರ್ ಬೇಕೋ ಆರಾಮಾಗಿ ಧೈರ್ಯ ಮಾಡಿ ಹಾಕ್ಬೋದು. ಯಾಕೆಂದ್ರೆ ಎಲ್ಲ ಪ್ರತಿಯೊಬ್ರು ಈಗ ಯೂಸ್ ಮಾಡೋದು ಸೊಪ್ಪು. ಹೌದು, ಆರೋಗ್ಯಕ್ಕೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಬಳಸ್ತಾರೆ. ಅದರಿಂದ ನಮ್ಗೆ ಸೇಲ್ ಚೆನ್ನಾಗುತ್ತೆ. ಇದು ಲೋಕಲ್ ಅಲ್ಲೇ, ಅದರಿಂದ ಆದಾಯ ಚೆನ್ನಾಗಿರ್ತೈತೆ. ಹಂಗಾಗಿ ನೀವು ಇದನ್ನೇ ಆಯ್ಕೆ ಮಾಡ್ಕೊಂಡು. ಹೌದು, ಆಯ್ಕೆ ಮಾಡ್ಕೊಂಡಿದ್ದೀವಿ. ಬೇರೆದು ನಮ್ಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಆಯ್ಕೆ ಈಗ ಒಂದ್ ಬೆಳೆ ಹಾಕಿ 2 ತಿಂಗಳು 3 ತಿಂಗಳು ಕಾಯೋ ಬದಲು ಸೊಪ್ಪು 20 ದಿನ 25 ದಿನದಲ್ಲಿ ಕೊಯ್ಲು ಬರುತ್ತೆ. ನೀವೇ ಹೇಳ್ದಾಗೆ ಕಳೆ ಖರ್ಚು ಇಲ್ಲ, ಲೇಬರ್ ಖರ್ಚು ಏನಿಲ್ಲ, ಕೂಲಿ ಕೆಲಸ ಇಲ್ಲ. ಮೇನು ನಮ್ಗೆ ಆದಾಯ ಒಳ್ಳೇದು. ದಿನ ಬಿಟ್ಟು ದಿನ ನೀರು ಹಾಕೊಬೇಕಷ್ಟೇ, ಅಷ್ಟೇ. ಕಳೆ ಕೀಳಂಗಿಲ್ಲಲ್ಲ. 20 ದಿನಕ್ಕೆ ಕಟಾವ್ ಬರ್ತೈತಲ್ಲ, ಅದರಿಂದ ಕಳೆ ಏನ್ ಕೀಳಷ್ಟಿರ. ಅಂದ್ರೆ ಇಲ್ಲಿರೋ ಲೋಕಲ್ ವೆಂಡರ್ಸ್ ಗೆ ಯಾವ ತರ ಗೊತ್ತಾಗುತ್ತೆ ನೀವು ಸೊಪ್ಪು ಹಾಕಿದ್ದೀರಾ, ಬೆಳ್ದಿದ್ದೀರಾ? ನಾವು ಶಾಶ್ವತವಾಗಿ ಚೆಲ್ತಾ ಇದೀವಲ್ಲ ಮೇಡಮ್, 15 ವರ್ಷದಿಂದ ಎಲ್ಲ ಈ ನಮ್ಮ 2 ಡಿಸ್ಟಿಕ್ ಅಲ್ಲಿ ಎಲ್ಲ ಗೊತ್ತು. ಹೆಚ್ಚು ಕಮ್ಮಿ ಒಂದು 20 ಕಿಲೋಮೀಟರ್ ಅಲ್ಲಿ ಎಲ್ರಿಗೂ ಗೊತ್ತು. ನಾವು ಇಷ್ಟು ವರ್ಷದಿಂದ ಸೊಪ್ಪು ಬೆಳಿತಿದ್ದೀರಾ, ಅವ್ರ ಹತ್ರ ಬಂದು ಯಾವಾಗ ಹೋದ್ರುನು ಸಿಗುತ್ತೆ ನಮ್ಗೆ ಅಂತ. ಶಾಶ್ವತ ಮತ್ತೆ
ತಿಂಗಳಲ್ಲಿ ಖಾಲಿ ನೀರೆಲ್ಲ ತೋಟದಲ್ಲಿ ಇದೇ ಇರುತ್ತೆ ಗಣೇಶಪ್ಪನ ತೋಟದಲ್ಲಿ ಅಂತೇಳಿ ಎಲ್ರಿಗೂ ಗೊತ್ತು. ಆದ್ರಿಂದ ಎಲ್ಲಾ ಬರ್ತಾರೆ, ಫೋನ್ ಕಾಲ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ರು ಬರ್ತಾರೆ. ಅಂದ್ರೆ ನಿಮ್ಗೆ ಯಾವತ್ತೂ ಈ ಸೊಪ್ಪು ಬೆಳೆದು ಯಾರು ವೆಂಡರ್ಸ್ ಬರ್ದೆ ತಗೊಂಡೋಗಿರತ್ತಾರ ಆತರ ಏನಿಲ್ಲ ಏನಿಲ್ಲ ಏನಿಲ್ಲ. ಸರಿ ಸರಿ ಮೇಡಮ್, ಎಲ್ಲ ಅನುಕೂಲ ಚೆನ್ನಾಗಿರ್ತೈತೆ, ಯಾರಾದ್ರೂ ಮಾಡ್ಬೋದು. ಈಗ ನೀವು ನೀರು ಎಲ್ಲಾನು ಏನು ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ. ಕೃಷಿ ಹೊಂಡ ನೋಡ್ದೆ ನಾನು. ಹೌದು, ಕೃಷಿ ಹೊಂಡ ಬೇರೆ ಇದೆ. ಹೌದು. ಇದು ಏನು ಹನಿ ನೀರಾವರಿ ಪದ್ಧತಿ? ಹೌದು, ಹನಿ ನೀರಾವರಿ. ಎಷ್ಟೊತ್ತು ಬಿಡ್ತೀರಾ ನೀವು? ಬಿಡ್ಬೇಕು ಮೇಡಮ್, ಒಂದ್ 20 ನಿಮಿಷ ಬಿಡ್ಬೇಕು ಒಂದ್ ಬ್ಯಾಚ್ಗೆ. ಅಂದ್ರೆ ಎಷ್ಟು ಡೈಲಿ ಬಿಡ್ತೀರಾ? ಡೇ ಬೈ ಡೇ? ಇಲ್ಲ, ಡೇ ಬೈ ಡೇ, ದಿನ ಬಿಟ್ಟು ದಿನ ಬಿಡ್ತೀರಾ? ಸರಿ ಸರಿ. ಬೇಸಿಗೆನಲ್ಲಿ ಡೈಲಿ ಬಿಡ್ಬೇಕು, ಮಳೆಗಾಲದಲ್ಲಿ ಡೇ ಡೇ. ಸರಿ ಸರಿ. ಈಗ ನೀವು ಉಳುಮೆ ಮಾಡ್ತಿರಲ್ಲ, ಉಳುಮೆ ಮಾಡಿ ಬೀಜ ಚೆಲ್ಲಿದ್ಮೇಲೆ ಎಷ್ಟು ದಿವಸಕ್ಕೆ ಮೊಳಕೆ ಬರುತ್ತೆ? ಅದು 5 ದಿವಸಕ್ಕೆ ಮೊಳಕೆ ಬರುತ್ತೆ, ಬಂದ್ಬಿಡ್ತೈತಿ. ಮತ್ತೆ 25 ದಿನ 30 ದಿನಗೆ ಕೊಯ್ಲಿಗೆ ಬರ್ತೈತಿ. ಅಂದ್ರೆ 20 ದಿನದಲ್ಲಿ ನೀವು 25 ದಿನದಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ಎಲ್ರು ಮಾಡ್ಬೋದು. ಧೈರ್ಯವಾಗಿ ಯಾರ್ ಬೇಕಾದ್ರೂ ಮಾಡ್ಬೋದು. ಖರ್ಚು ಕಮ್ಮಿ, ಮತ್ತೆ ಆದಾಯ ಕಮ್ಮಿ. ಏನು ಆರಾಮ್ ಕೆಲಸ, ಬೆಳಗ್ಗೆ ಸಂಜೆ ಯಾವ್ದೋ ಒಂದ್ ಟೈಮ್ ನೀರ್ ಬಿಟ್ಟು ಮನೆಯಲ್ಲಿ ಆರಾಮಾಗಿರ್ಬೋದು. ಹೌದೌದು, ಕರೆಕ್ಟ್. ಓಕೆ, ಇವಾಗ ಒಟ್ಟಾರೆ ನೀವು ಒಂದ್ ಎಕರೆನಲ್ಲಿ ಸೊಪ್ಪಲ್ಲಿ ನೀವು 5,000 ಬಂಡವಾಳ ಇದ್ರೆ ಸಾಕು ಅಂತ ಹೇಳಿದ್ರಿ. ಎಷ್ಟು ಆದಾಯ ಪಡಿಬಹುದು? ಸಾಕು, ಒಂದು 50,000 ಮಾಡ್ಬೋದು. 25 ದಿನಕ್ಕೆ 50,000 ಮಾಡ್ಬೋದು. ವಾವ್, ಸೂಪರ್. ಬೇಸಿಗೆಯಲ್ಲಿ ಮಾಡ್ಬೋದು, ಮಳೆಗಾಲದಲ್ಲಿ ನಿಲ್ಲಲ್ಲ, ಅವಾಗ ಕಮ್ಮಿ ಇರ್ತೈತೆ, ಪರವಾಗಿಲ್ಲ. ಅದೇ ಸ್ವಲ್ಪ ಚೇಂಜ್ ಆದಂಗೆ, ವಾತಾವರಣ ಚೇಂಜ್ ಆದಂಗೆ ಒಂದ್ ಸ್ವಲ್ಪ ಆಗುತ್ತೆ. ಸೊಪ್ಪು ನಿಲ್ಲಲ್ಲ, ಲಾಸ್ ಆಗಲ್ಲ. ಒಳ್ಳೆ ಆದಾಯ, ಯಾರ್ ಬೇಕಾದ್ರೂ ಮಾಡ್ಬೋದು. ನೀರಿದ್ದು ಜಮೀನ್ ಇದ್ರೆ, ಕಮ್ಮಿ ಜಮೀನು ಕಮ್ಮಿ ನೀರು ಇರೋರು ಮಾಡ್ಕೊಬಹುದು. ಕೃಷಿ ಹೊಂಡ ಮಾಡ್ಕೊಂಡು ಆರಾಮ ಮಾಡ್ಬೋದು. ಹೌದು, ಬ್ಯಾಚಿಂದ ಬ್ಯಾಚು ಮಾಡ್ಕೊಬಹುದು. ಏನ್ ಅನ್ಸ್ತಾ ಇದೆ ನಿಮ್ಗೆ? ಇದು ಸೊಪ್ಪುಗಳನ್ನ ಬೆಳೆಯೋದ್ರಿಂದ ಲಾಭ ಇದೆ ಅಂತ ಅನ್ಸುತ್ತೆ? ನಮ್ಗೆ ಆರಾಮ ಮೇಡಮ್, ಆರೋಗ್ಯಕ್ಕೆ ಪ್ರಾಬ್ಲಮ್ ಇಲ್ಲ, ಮನುಷ್ಯನ್ಗೆ ಆಯಾಸ ಇಲ್ಲ. ಚಿಕ್ಕದಾಗಿ ಚೆಲ್ಕೊಂಡು ಆರಾಮಾಗಿ ಸೇಲ್ ಮಾಡ್ಕೊಂಡು ಪ್ರಾಬ್ಲಮ್ ಇಲ್ಲ. ಆಮೇಲೆ ಮಿನಿಮಮ್ ಗ್ಯಾರಂಟಿ ಗ್ಯಾರಂಟಿ, ನಮ್ ಕೂಲಿಯಲ್ಲಿ ಹೋಗಲ್ಲ. ಅದರಿಂದ ನಾವು ಮತ್ತೆ ಇದನ್ನ ಬಿಡ್ದಿರ 15 ವರ್ಷದಿಂದ ಇದೇ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸರಿ, ಈಗ ಸೊಪ್ಪುಗಳೆಲ್ಲ ಬೆಳಿತಾ ಇದ್ದೀರಲ್ಲ, ಈ ದಂಟಿನ ಸೊಪ್ಪಿಗೆ ಎಷ್ಟು ಖರ್ಚಾಗತ್ತೆ, ಪಾಲಕ್ಗೆ ಎಷ್ಟು ಖರ್ಚಾಗತ್ತೆ? ಕಮ್ಮಿ ಖರ್ಚು ಮೇಡಮ್, ಎಲ್ಲಾ ಕಮ್ಮಿನೇ ಬರೋದು. ಬರೀ ವರ್ಷಕ್ಕೊಂದ್ಸರಿ ತಿಪ್ಪೆ ಗೊಬ್ಬರ ಹಾಕೊಂಡ್ರೆ ನಮ್ಗೆ ಅಷ್ಟೇ ಸಾಕು. ಮೇನ್ ರಸಗೊಬ್ಬರ ಹೆಚ್ಚಾಗಿ ಕೊಡಷ್ಟಿಲ್ಲ, ಒಂದ್ ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕಿದ್ರೆ ಸಾಕು. ಆಮೇಲೆ ಈಗ ನೀವು ದಂಟ ಹಾಕಿದೀರಾ, ನೆಕ್ಸ್ಟ್ ದಂಟ ಕಿತ್ಮೇಲೆ ಮತ್ತೆ ಇಲ್ಲ, ಏನ್ ಹಾಕಷ್ಟಿಲ್ಲ, ಅದೇ ಸೊಪ್ಪಿನೇ ಹಾಕ್ತಿವಿ. ಅಂದ್ರೆ ಚೇಂಜ್ ಮಾಡ್ತಾ ಇರ್ತೀವಿ, ಪಾಲಕ್ಕಿ ಹಾಕಿರೋ ಕಡೆ ಮತ್ತೆ ದಂಟ ಹಾಕ್ತಿವಿ, ದಂಟ ಹಾಕಿರೋ ಕಡೆ ಪಾಲಕ್ಕಿ ಹಾಕೊಂತೀವಿ. ಹೌದು, ಚೇಂಜ್ ಮಾಡ್ತಾ ಇದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಅಣ್ಣ, ಇದೆಲ್ಲಾನು ಏನ್ ಬೀಜಕ್ ಬಿಟ್ಟಿರೋದಾ? ಹೌದು ಮೇಡಮ್, ಇದೆಲ್ಲ ಬೀಜಕ್ ಬಿಟ್ಟಿರೋದೇ, ಸ್ವಂತ ನಾವೇ ಮಾಡ್ಕೊಂಡು ಇದ್ ಮಾಡ್ತೀವಿ, ಬೀಜ ಮಾಡ್ಕೊಂತೀವಿ. ಹೌದಾ? ಯಾಕೆ ಸ್ವಂತ ಮಾಡ್ತೀರಾ? ಬೀಜ ಬೇರೆ ಕಡೆ ಕೊಂಡ್ಬೇಕು ಅಂದ್ರೆ ರೇಟ್ ಜಾಸ್ತಿ ಇರ್ತೈತಲ್ಲ, ರೈತನಿಗೆ ವರ್ಕೌಟ್ ಆಗಲ್ಲ. ನೀವೇ ಬೀಜ ನಾವೇ ಸ್ವಂತ ಬಿಟ್ಕೊಂಡು ತೆಳ್ಳಗೆ ಮಾಡ್ಕೊಂಡು ಬೀಜ ಮಾಡ್ಕೊಂಡು ನಾವೇ ಸ್ವಂತ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನಾವೇ ಮಾಡ್ಕೊಂತೀವಿ. ಇದು ದಂಟಿನ ಸೊಪ್ಪು ನೀವೇ ಬೆಳ್ಕೊಂತೀವಿ. ಪಾಲಕ್ ಸೊಪ್ಪು ಪಾಲಕ್ಕಿ ಮತ್ತೆ ಅಂಗಡಿನಲ್ಲಿ ತಗೊಂಡ್ಬರ್ತೀವಿ, ಹೆಸರು ಗೊತ್ತಿಲ್ಲ. ಇಲ್ಲಿ ಕವರ್ ಇದೆ, ಪ್ಯಾಕೆಟ್ ತೋರಿಸ್ಕೊಡ್ತೀವಿ. ಮತ್ತೆ ಈ ಚಿಲ್ಕವರೆ ಅದೆಲ್ಲ ಲೂಸ್ ಮೇಡಮ್, ಅದು ಬ್ರ್ಯಾಂಡ್ ಏನಿಲ್ಲ, ಲೋಕಲ್. ಅದು ಚೆನ್ನಾಗ್ ಬಂದಿದೆ, ನೀವು ನೋಡ್ರಿ ಬೇಕಾದ್ರೆ ಕಡೆ ಚೆನ್ನಾಗಿದೆ ನೋಡಿ, ಲೂಸು ಬಳಸಬಹುದು. ಅದು ಬರೋದೇ ಲೂಸು, ಯಾರಾದ್ರೂ ಬಳಸ್ಕೊಬಹುದು, ಚೆನ್ನಾಗಿರುತ್ತೆ. ಈ ಪುದೀನ ಈಗ ಬೆಳಿತಿದ್ದೀರಲ್ವಾ, ಇದಕ್ಕೆ ಖರ್ಚು ಹೇಗ್ ಬರುತ್ತೆ? ಯಾವ ತರ ಬೆಳಿತೀರಾ? ಖರ್ಚೇನ್ ಜಾಸ್ತಿ ಬರಲ್ಲ, ಸ್ವಲ್ಪ ವಾರ ಒಂದು 15 ದಿನಕ್ಕೆ ಒಂದ್ಸರಿ ಸ್ವಲ್ಪ ಮದ್ದು ಹೊಡ್ಕೊಬೇಕು. ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಮೇನ್. ರಾಸಾಯನಿಕ ಗೊಬ್ಬರ ಕೊಟ್ರೆ ಇದು ಸುಟ್ಟೋಗುತ್ತೆ. ಹೌದೌದು. ಅದರಿಂದ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಬೆಳ್ಕೊಬೇಕು. ಇದು ಈಗ ಔಷಧಿ ಎಲ್ಲ ಹೊಡಿಬೇಕು ಅಂತಂದ್ರಲ್ಲ, ಹೊಡಿಬೇಕು ಅಂದ್ರೆ ಏನೇನ ಪ್ರಾಬ್ಲಮ್ ಕಾಣಿಸ್ಕೊಂಡ್ರೆ ಮಾತ್ರ ಮದ್ದು ಕೊಡ್ಬೇಕು. ಹುಳ ಏನಾದ್ರು ಬಿದ್ರೆ ಮಾತ್ರ ಕೊಡ್ಬೇಕು. ಔಷಧಿ ಎಲ್ಲ ಯಾವ್ದು ಔಷಧಿ ಹೊಡಿತೀರಾ ನೀವು? ನಾವು ಕೊಡ್ತೀವಿ, ಕೊರೋಸಿನ್ ಕೊಡ್ತೀವಿ ಅಷ್ಟೇ. ಕೊರೋಸಿನ್ ಅಂತ? ಸರಿ ಸರಿ, ಓಕೆ. ಅದು ಕೊಟ್ಮೇಲೆ ಒಂದು ವಾರ ಕಟಾವ್ ಮಾಡಲ್ಲ, ಯಾಕೆಂದ್ರೆ ಪ್ರಾಬ್ಲಮ್ ಇರ್ತೈತಲ್ಲ, ಅದರಿಂದ ಔಷಧಿ ಹೊಡೆದ್ಮೇಲೆ ಒಂದ್ ವಾರ ನೀವು ಕಟಾವ್ ಮಾಡಲ್ಲ, ಆಮೇಲೆ ನೀವು ಕಟಾವ್ ಮಾಡ್ತೀರಾ? ಒಂದು 4-5 ಸರಿ ನೀರ್ ಕೊಟ್ಕೊಂಡು ಆಮೇಲೆ ಕಟಾವ್. ನಾವು ಉಳುಮೆ ಮಾಡ್ಬಿಟ್ಟು ಸಾಲಗಳು ಹೊಡ್ಕೊಂಡು ನಾರು ಉಣ್ಕೊಳೋದು, ಒಂದ್ ಅಡಿಗೆ ಒಂದೊಂದು ನಾರು ಉಣ್ಕೊಂಡಿರ್ತೀವಿ ನಾವು, ಬೇರೆ ತರ.
ಒಂದೊಂದು ಅಡಿಗೆ ಒಂದೊಂದು ನಾರು ಉಣಿದ್ರೆ ಉಣ್ಕೊಂಡು ಫುಲ್ ಇದೆ ಎಲ್ಲ ಹಬ್ಬಿ ಹಬ್ಬಿ ಚೆನ್ನಾಗಿ ಬರುತ್ತೆ. ಒಂದ್ 2 ತಿಂಗಳಿಗೆ ಕಟಾವ್ ಬರ್ತೈತಿ. ಇದು 2 ತಿಂಗಳ ಬೆಳೆ ಹಂಗ. 2 ತಿಂಗಳ ಬೆಳೆ. ಲೋಕಲ್ ಅಲ್ಲಿ ಇಲ್ಲೇ 20 ಕಟ್ಟು 50 ಕಟ್ಟು ತರ ಬಂದವ್ರಿಗೆ ತೋಟದಲ್ಲೇ ಕೊಡ್ತೀವಿ. ದಿನ ಬರ್ತಾರೆ ತಗೊಂಡು ದಿನ ಬರ್ತಾರೆ ಸೊಪ್ಪುಗಳವ್ರು ಇಲ್ಲಿ ಡೈಲಿ. ಅವ್ರಿಗೆ ಡೈಲಿ 10 ಕಟ್ಟು 20 ಕಟ್ಟು ಅವ್ರಿಗೆ ಎಷ್ಟು ಬೇಕಷ್ಟು ಕೊಯ್ ಕೊಡ್ತೀವಿ. ಎಕರೆಗಳಲ್ಲಿ ಹಾಕಿದ್ರೆ ಸೇಲ್ ಆಗಲ್ಲ, ಯಾಕೆಂದ್ರೆ ಮಾರ್ಕೆಟ್ ಇಲ್ಲಿ ಹತ್ರ ಇಲ್ಲಲ್ಲ. ಆದ್ರಿಂದ ಗುಂಟೆಗಳು ಹಾಕೊಂಡು ನಾವು ಲೋಕಲ್ ಒಂದೊಂದು ಅದೇ ಇಷ್ಟಿಷ್ಟು ಸೊಪ್ಪು ಇಷ್ಟಿಷ್ಟು ಗುಂಟೆಗೆ ಅಂತ ಹಾಕೊಂಡು ನೀವು ಮಾರ್ತೀರಾ, ಲೋಕಲ್ ವೆಂಡರ್ಸ್ಗೆ ಮಾರ್ತೀರಾ. ಲೋಕಲ್ ವೆಂಡರ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. 1 ಎಕರೆ 2 ಎಕರೆ ಜಮೀನಿರುವಂಥವರು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾದಂತಹ ಸೊಪ್ಪುಗಳನ್ನು ಯಾವ ರೀತಿ ಬೆಳೆಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಲೈಕ್ ಕಮೆಂಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.